ಸ್ವಪ್ನ ಇಬ್ರು ಆರಾಮಾಗಿ ಮಾತಾಡ್ತಾ ಕೂತಿರ್ತಾರೆ. ಸ್ವಪ್ನ, ನಿನಗೆ ಮಾಡರ್ನ್ ಡ್ರೆಸ್ ಚೆನ್ನಾಗಿ ಕಾಣುತ್ತೆ, ಯಾಕೆ ನೀನು ಹಾಕಲ್ಲ? ಅದೇನೋ ನನಗಿಷ್ಟನೇ ಆಗಲ್ಲ. ನಿಮ್ಮ ತಂದೆನೇ ಹಾಕೋ ಅಂತ ಹೇಳಿ ನಾನು ಅವತ್ತು ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ತೆಕ್ಕೊಟ್ಟಿದ್ರು. ಇವತ್ತು ನಾನು ಆಫೀಸಿಗೆ ರಜೆ ಹಾಕಿದ್ದೀನಿ, ಎಲ್ಲಾದರೂ ಹೊರಗಡೆ ಹೋಗೋಣ? ಸರಿ. ಸಂತೋಷ್, ನಿಮ್ಮ ಅತ್ತೆ ಕಾಲ್ ಮಾಡ್ತಾ ಇದ್ದಾರೆ. ರಿಸೀವ್ ಮಾಡಿ ಸ್ಪೀಕರ್ ಹಾಕು. ಹಲೋ ಹಲೋ. ಹಾಂ ಸ್ವಪ್ನ, ನಾನು ಸಂತೋಷ್ ಅವ್ರ ಅತ್ತೆ ಸರೋಜಾ. ಹಾಂ ಗೊತ್ತಾಯ್ತು, ಹೇಳಿ. ಸಂತೋಷ ಮನೇಲಿದ್ದಾನಾ? ಇಲ್ಲ, ಅವರು ಆಫೀಸಿಗೆ ಹೋಗಿದ್ದಾರೆ. ಯಾಕೆ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಹೇಳಿ, ಏನು ವಿಷಯ? ಸ್ವಪ್ನ, ಅದು ನಮ್ಮ ವಿಶ್ವ ಮಾಡಿದ್ದು ತಪ್ಪು, ನಾನು ಒಪ್ಕೊಳ್ತೀನಿ. ಹಾಗಂತ ವರ್ಷಿಣಿಗೆ ಯಾಕೆ ಶಿಕ್ಷೆ ಅಲ್ವಾ? ಅವಳು ನನ್ನ ಸಂತೋಷ ನೋಡಬೇಕು ಅಂತ ಒಂದೇ ಸಮ ಹಠ ಹಿಡ್ಕೊಂಡು ಕೂತಿದ್ದಾಳೆ. ಆದರೆ ಇವನು ನಮ್ಗಳ ಜೊತೆ ಎಲ್ಲ ಮಾತಾಡ್ತಾನೆ ಇಲ್ಲ, ಕೋಪ ಮಾಡ್ಕೊಂಡಿದ್ದಾನೆ. ನೀನೇ ಹೇಗಾದರೂ ಮಾಡಿ ಸಮಾಧಾನ ಮಾಡು. ನಾನು ನಿನ್ನೆ ನೀವು ಫೋನ್ ಮಾಡಿದ ವಿಚಾರ ತಿಳಿಸಿ ಅವ್ರಿಗೆ ಸಮಾಧಾನ ಮಾಡಿದ್ದೀನಿ. ಅವ್ರು ಅದಕ್ಕೇನು ಉತ್ತರ ಹೇಳಲಿಲ್ಲ. ನೀವೇ ಯಾಕೆ ಒಂದ್ಸರಿ ಸಂತೋಷ್ ಅವ್ರಿಗೆ ಫೋನ್ ಮಾಡಿ ಈ ವಿಷಯ ಹೇಳಬಾರ್ದು? ಹೇಳ್ಬೋದು, ಆದರೆ ಅವನಿಗೆ ಕೋಪ ಜಾಸ್ತಿ. ನಾನು ಏನು ಹೇಳ್ತಿದ್ದೀನಿ ಅನ್ನೋದನ್ನು ಅವ್ನು ಕೇಳಿಸ್ಕೊಳ್ಳಲ್ಲ, ತಕ್ಷಣ ಬೈದ್ಬಿಡ್ತಾನೆ. ಅದಕ್ಕೆ ನಿನ್ನ ಮೂಲಕ ಹೇಳ್ಸೋಣ ಅಂತ. ಸರಿ, ನಾನೊಂದು ಮಾತು ಹೇಳಿರ್ತೀನಿ, ನೀವು ಒಂದ್ಸರಿ ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳಿ. ಸರಿ, ನನಗೆ ಕೆಲಸ ಇದೆ, ನಾನು ಫೋನ್ ಇಡ್ತೀನಿ. ಸರಿ ಅಮ್ಮ, ಬಾಯ್. ಅಲ್ಲ, ಈ ವರ್ಷಿಣಿ ಅಪ್ಸೆಟ್ ಆಗೋಕ್ಕೂ ಅವ್ರು ನಿನಗೆ ಫೋನ್ ಮಾಡೋಕ್ಕೂ ಏನು ಸಂಬಂಧ? ನನಗೊಂದು ಅರ್ಥನೇ ಆಗ್ತಿಲ್ಲ. ಏನಪ್ಪ, ನನಗೂ ಅರ್ಥ ಆಗ್ತಿಲ್ಲ. ನೋಡೋಣ, ಅವ್ರು ನಿಮಗೆ ಫೋನ್ ಮಾಡ್ತಾರಲ್ಲ, ಆಗೆಲ್ಲ ವಿಷಯ ಗೊತ್ತಾಗುತ್ತೆ. ಸ್ವಪ್ನ, ಮಾತಾಡ್ಬೇಡ, ನಾನು ರಿಸೀವ್ ಮಾಡಿ ಹಾಗೆ ಸ್ಪೀಕರ್ಗೆ ಹಾಕಿರ್ತೀನಿ, ಕೇಳಿಸ್ಕೊ. ಹಲೋ ಹಲೋ. ಸಂತೋಷ, ಎಲ್ಲಿದ್ಯಪ್ಪ? ಆಫೀಸಲ್ಲಿದ್ದೀನಿ. ಅಲ್ಲ ಸಂತೋಷ, ನಿನ್ನ ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ವರ್ಷಿಣಿಗೊಂದು ಫೋನ್ ಆದರೂ ಮಾಡಬೇಕು ತಾನೆ? ನಿನ್ನೆ ಮೊನ್ನೆ ಬಂದವಳು, ಅವಳು ನಿನ್ಗೆ ಹೆಚ್ಚಾಗೋದ್ಲು ನಮ್ಮ ವರ್ಷಿಣಿಗಿಂತ ಅಲ್ವಾ? ನೋಡು ಸಂತೋಷ, ನಾನು ವಾರ್ನ್ ಮಾಡ್ತಾ ಇದ್ದೀನಿ, ಇವತ್ತು ನೀನು ವರ್ಷಿಣಿಗೆ ಕಾಲ್ ಮಾಡೇ ಮಾಡ್ತೀಯಾ? ಇಲ್ಲ ಅಂದರೆ ನಾನು ವರ್ಷಿಣಿನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ. ಏನು ಹೆದರಿಸ್ತಿದ್ದೀರಾ ಅತ್ತೆ ನೀವು ನನ್ನ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀನು ಹೇಗೂ ಹೊರಗಡೆ ಇದೆಯಾ, ಸ್ವಪ್ನ ಒಬ್ಬಳೇ ಮನೇಲಿ ಇರ್ತಾಳೆ, ಅವಳಿಗೆ ಏನು ಬೇಕಾದರೂ ಆಗ್ಬೋದು. ಸ್ವಪ್ನ ಅವ್ರ ಮಾತೆಲ್ಲ ಕೇಳಿಸ್ಕೊತಿರ್ತಾಳೆ, ಅವಳಿಗೆ ಶಾಕ್ ಆಗುತ್ತೆ. ಅಯ್ಯೋ, ಸ್ವಪ್ನಂಗೆ ಏನು ಮಾಡಬೇಡಿ, ಆಯಿತು, ನಾನು ಇವತ್ತು ವರ್ಷಿಣಿಗೆ ಫೋನ್ ಮಾಡ್ತೀನಿ, ಸ್ವಪ್ನಂಗೆ ಏನು ಮಾಡಬೇಡಿ ಅತ್ತೆ ಅಂತ ಹೆದರ್ಕೋತೀನಿ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ, ಅದು ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ. ಓ, ನೀನು ಇಷ್ಟೊಂದು ಮುಂದುವರೆದಿದ್ಯಾ? ಇರು. ಹಲೋ ಹಲೋ. ನೋಡಿದ್ಯಾ ಸ್ವಪ್ನ, ಸರೋ ಜೊತೆ ನಾಟಕನ? ಅದೆಲ್ಲ ಇರಲಿ ಸಂತೋಷ್, ಇಲ್ಲಿರೋದ್ರಿಂದ ನನ್ನ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಈಗೇನೋ ನೀವು ಮನೇಲಿದ್ದೀರಾ, ಪರವಾಗಿಲ್ಲ. ನೀವು ಹೊರಗಡೆ ಹೋದಾಗ ನನ್ನ ಗತಿ ಏನು? ಏನು ಹೆದರ್ಕೋಬೇಡ ಸ್ವಪ್ನ, ನಾನು ನಿನ್ನ ಜೊತೆಗಿರ್ತೀನಿ. ಇಲ್ಲ ಸಂತೋಷ್, ನಾನಿಲ್ಲಿರಲ್ಲ. ನನ್ನ ಪರಿಸ್ಥಿತಿ ಹೀಗಾಗುತ್ತೆ ಅಂತ ನಾನು ಕನಸಲ್ಲೂ ಎಣಿಸಿರಲಿಲ್ಲ. ನೋಡು, ನಿನಗೆ ಭಯ ಬೇಡ, ಒಂದು ಕೆಲಸ ಮಾಡೋಣ, ನಾನು ಅತ್ತೆಗೆ ಫೋನ್ ಮಾಡಿ ಆಯಿತು ವರ್ಷಿಣಿನ ಇಲ್ಲಿಗೆ ಕಳಿಸಿ ಅಂತ ಹೇಳ್ತೀನಿ. ವರ್ಷಿಣಿ ಇಲ್ಲಿ ಇರೋವರೆಗೂ ನಿನ್ನ ಪ್ರಾಣಕ್ಕೆ ಖಂಡಿತ ಅಪಾಯ ಇರಲ್ಲ. ಯಾಕಂದರೆ ವರ್ಷಿಣಿ ಇಲ್ಲಿರ್ತಾಳಲ್ಲ, ನಾನು ಅವಳಿಗೇನಾದರೂ ಮಾಡಿಬಿಡ್ತೀನಿ ಅನ್ನೋ ಭಯದಲ್ಲಿ ಅತ್ತೆ ನಿನಗೇನು ಮಾಡಲ್ಲ. ಏನಂತೀಯ? ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ನೀವು ನಿಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರಿಗೆ ಡೌಟ್ ಬರ್ಬೋದು. ನಿಮ್ಮ ಬದಲು ನಾನು ಫೋನ್ ಮಾಡ್ತೀನಿ ನಿಮ್ಮ ಅತ್ತೆಗೆ. ಯಾಕಂದರೆ ಅವ್ರು ಯಾವಾಗಲೂ ನನಗೆ ಫೋನ್ ಮಾಡಿ ತಾನೆ ಸ್ವಲ್ಪ ಸಂತೋಷಂಗೆ ಹೇಳು ವರ್ಷಿಣಿ ವಿಷಯ ಹಾಗೆ ಹೀಗೆ ಅಂತ ಹೇಳೋದು. ಅದಕ್ಕೆ ನಾನೇ ಫೋನ್ ಮಾಡಿ ನೀವು ವರ್ಷಿಣಿನ ಇಲ್ಲಿ ಕಳಿಸಿ, ಮಿಕ್ಕಿದ ವಿಚಾರ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತೀನಿ. ಆಗ ಅವರು ಖಂಡಿತ ಕಳಿಸ್ತಾರೆ. ಹೌದು, ನೀನು ಹೇಳೋದು ಸರಿ. ಸರಿ, ನೀನು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಕೊಂಡು ಅತ್ತೆಗೆ ಫೋನ್ ಮಾಡು. ಸರಿ. ಅಮ್ಮ, ನೀನು ಇಷ್ಟೊತ್ತಿಗೆ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ? ಸಂತೋಷನ ಜೊತೆ. ನೋಡು ವರ್ಷಿಣಿ, ಆ ಸ್ವಪ್ನ ಜೀವಂತವಾಗಿರೋವರೆಗೂ ನೀನು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಅದು ತಿಳ್ಕೊಂಬಿಡು. ಅದಕ್ಕೆ ಹೇಗೂ ಸಂತೋಷ ಆಫೀಸಿಗೆ ಹೋಗಿದ್ದಾನೆ, ನಾವು ಗೂಂಡಾಗಳನ್ನ ಬಿಟ್ಟು ಅವಳನ್ನು ಚೆನ್ನಾಗಿ ಹೊಡೆದು ಸಾಯಿಸ್ಬಿಡೋಕೆ ಹೇಳೋಣ. ಅಮ್ಮ, ನಿನಗೇನಾದರೂ ಬುದ್ಧಿ ಇದೆಯಾ? ಒಳ್ಳೆ ಯಾಕೆ ತಲೆ ಕೆಟ್ಟೊಳಂಗೆ ಆಡ್ತಿದ್ಯಾ? ಸ್ವಪ್ನನ ಸಾಯಿಸ್ಬಿಟ್ರೆ ಸಂತೋಷನ ಮದುವೆ ಮಾಡ್ಕೊಂಡ್ಬಿಡ್ತಾನ? ಒಳ್ಳೆ ಹುಚ್ಚುಚ್ಚಂಗೆ ಮಾತಾಡ್ತೀಯಲ್ಲಮ್ಮ. ನೋಡು, ಸ್ವಪ್ನನ ನಾವು ಒಳ್ಳೆಯವಳಂಗೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿಬಿಟ್ಟು ಈಗ ಅವಳಂತ ಸಾಯಿಸಕ್ಕೆ ಹೊರಟಿದೆಯಲ್ಲ, ನಿಂಗೇನಾದರೂ ಬುದ್ಧಿ ಇದೆಯಾ? ನೋಡು, ಸ್ವಪ್ನ ಹತ್ರ ನಾನು ಪ್ರೀತಿಯಿಂದನೇ ಮಾತಾಡ್ತೀನಿ.
ನಾನು ನಾಟಕ ಆಡ್ತಿದ್ದೀನಿ ಅಂತ ಅವಳಿಗೆ ಸ್ವಲ್ಪನೂ ಅನುಮಾನ ಬಂದಿಲ್ಲ. ಸ್ವಪ್ನಕ್ಕೆ ಫೋನ್ ಮಾಡಿ ಸಂತೋಷ ಮನೇಲಿ ಇದಾನಾ ಇಲ್ವಾ ಅಂತ ತಿಳ್ಕೊಂಡೆ ನಾನು ಸಂತೋಷಂಗೆ ಫೋನ್ ಮಾಡಿದ್ದು. ನೀನು ಎಲ್ಲನೂ ನನಗೆ ಹೇಳ್ಕೊಡಕ್ಕೆ ಬರಬೇಡ. ಸರಿ, ಈಗ ನೀನು ಹೇಳ್ದಂಗೆ ಗುಂಡಗಳನ್ನು ಕರ್ಕೊಂಡೋಗಿ ಅವಳಿಗೆ ಚೆನ್ನಾಗಿ ಹೊಡಿಸ್ಬಿಟ್ರೆ ಸಂತೋಷ ಹೆದರ್ಕೊಂಡು ನನ್ನ ಮದುವೆ ಮಾಡ್ಕೋತಾನೆ ಅಂತ ತಿಳ್ಕೊಂಡಿದ್ಯಾ? ನೋಡು, ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಸಂತೋಷ ತಾನಾಗೆ ದಾರಿಗೆ ಬರ್ತಾನೆ. ಅಮ್ಮ, ಈ ಥರ ಎಲ್ಲ ಮಾಡಿ ಅವನನ್ನು ಒಲಿಸ್ಕೊಳಕ್ಕಾಗಲ್ಲ. ಅಕಸ್ಮಾತ್ ಆ ಗೂಂಡಾಗಳು ಹೊಡೆದಿದ್ದ ಏಟ್ಗೆ ಅವಳು ಸತ್ತೋದ್ಲು ಅಂತ ಇಟ್ಕೊ, ಆಗ ನೀನು ಜೈಲಿಗೆ ಹೋಗಬೇಕಾಗುತ್ತೆ. ಅದನ್ನು ಮರಿಬೇಡ. ಏನೇ ಹೆದರಿಸ್ತಿದ್ಯಾ? ಹೆದರಿಸ್ತಿಲ್ಲ, ಇರೋದೇ ಹೇಳ್ತಿದ್ದೀನಿ. ಅಕಸ್ಮಾತ್ ಅವಳು ಹೆದರ್ಕೊಂಡು ಇದೆಲ್ಲ ಮಾಡಿದ್ದು ನೀನು ಅಂತ ಲೆಟರ್ ಗಿಟರ್ ಬರೆದು ಎಲ್ಲಾದರೂ ಹೊಟ್ಟೋದ್ರೆ ಪೊಲೀಸರು ನಾಳೆ ಯಾರನ್ನ ಹಿಡ್ಕೋತಾರೆ ಹೇಳು? ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡೋದು ಕಲ್ತ್ಕೊ. ಅಯ್ಯೋ, ಹೌದಲ್ವೇನೆ? ಹಾಂ, ನೀನು ಮಾಡೋದೆಲ್ಲ ಮಾಡ್ತಾ ಇರೋ. ನಾನು ದಿನ ಬಂದು ನಿನಗೆ ಎಚ್ಚರಿಕೆ ಕೊಡ್ತಿರ್ತೀನಿ. ಸ್ವಲ್ಪ ದಿನ ಸುಮ್ಮನೆ ಇರೋ ಅಂದರೆ ಕೇಳಲ್ವಲ್ಲ ನೀನು. ನಾನು ಸುಮ್ಮನೆ ಇದ್ದರೆ ಈ ಜನ್ಮದಲ್ಲಿ ನೀನು ಸಂತೋಷನ ಮದುವೆ ಮಾಡ್ಕೊಳಕ್ಕಾಗಲ್ಲ. ಅಷ್ಟೊತ್ತಿಗೆ ಸ್ವಪ್ನ ಸರೋಜನ್ಗೆ ಫೋನ್ ಮಾಡ್ತಾಳೆ. ಹಲೋ, ಹಾಂ ಸ್ವಪ್ನ, ಹೇಳಮ್ಮ. ಯಾಕೆ? ಹಾಂ, ಹೇಳಿದೆ. ಸರಿ, ಆಯಿತು. ಯಾವಾಗ ಕಳಿಸ್ಲಿ? ಸರಿ ಅಮ್ಮ, ಥ್ಯಾಂಕ್ಸ್. ವರ್ಷಿಣಿ, ಸ್ವಪ್ನ ಫೋನ್ ಮಾಡಿದ್ಲು. ಯಾಕೆ ಗೊತ್ತಾ, ನಾನು ಆಗಲೇ ಅವಳಿಗೆ ಫೋನ್ ಮಾಡಿದಾಗ ವಿಶ್ವ ಮಾಡಿದ ತಪ್ಪಿಗೆ ವರ್ಷಿಣಿಗೆ ಯಾಕೆ ಶಿಕ್ಷೆ? ಸಂತೋಷ ಸರಿಯಾಗಿ ಅವಳೊಂದು ಮಾತು ಕೂಡ ಆಡಿಸ್ತಿಲ್ಲ. ನೀನಾದರೂ ಒಂದು ಮಾತು ಹೇಳು ಅಂತ ಹೇಳಿದ್ದೆ. ಸ್ವಪ್ನ ಸಂತೋಷಂಗೆ ಹೇಳಿದ್ಲಂತೆ, ಅವನು ಸಮಾಧಾನ ಆಗಿದ್ದಾನಂತೆ. ಆಂಟಿ, ನೀವು ವರ್ಷಿಣಿನ ನಮ್ಮನೆ ಕಳಿಸಿ ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿದ್ಲು. ಹೌದಾ? ಹೋಗು, ಒಂದು ತಿಂಗಳಿಗಾಗೋಷ್ಟು ಲಗೇಜ್ ಪ್ಯಾಕ್ ಮಾಡ್ಕೊ ಹೋಗು. ಅಲ್ಲಮ್ಮ, ಇವಳು ಯಾರು ನನ್ನ ಸಂತೋಷನ ಒಂದು ಮಾಡೋಕ್ಕೆ? ನಾವೇನು ಜಗಳ ಮಾಡ್ಕೊಂಡು ಬೇರೆ ಬೇರೆ ಆಗಿದ್ದೀವ ಇಲ್ವಲ್ಲ? ಲೇ, ಇದನ್ನೆಲ್ಲ ಯೋಚನೆ ಮಾಡೋ ಸಮಯ ಅಲ್ಲ. ನಿನಗೆ ಸಂತೋಷ ಬೇಕು ಅಂದರೆ ನೀನು ಹೋಗಲೇಬೇಕು. ಸರಿ, ಆಯಿತು. ಹೇಗೋ ನನ್ನ ಮಗಳಿಗೆ ಒಳ್ಳೇದಾದರೆ ಅಷ್ಟೇ ಸಾಕು. ಸ್ವಪ್ನ, ನಮ್ಮತ್ತೆ ಅವರೊಬ್ಬರನ್ನೇ ಬುದ್ಧಿವಂತರು ಅಂತ ತಿಳ್ಕೊಬಿಟ್ಟಿದ್ದಾರೆ. ಹೌದು ಸಂತೋಷ್, ಅವ್ರ ವಾಯ್ಸಲ್ಲೇ ಗೊತ್ತಾಗ್ತಿತ್ತು ಅವ್ರಿಗೆ ಎಷ್ಟು ಖುಷಿ ಆಯಿತು ನಾನು ಹೇಳಿದ ಮಾತು ಕೇಳಿ ಅಂತ. ನೋಡು, ವರ್ಷಿಣಿ ಬಂದಮೇಲೆ ಏನೇನು ಮಾಡಬೇಕು, ನಾವಿಬ್ಬರು ಹೇಗಿರಬೇಕು ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಆದರೆ ವರ್ಷಿಣಿ ನನ್ನ ಸಪೋರ್ಟ್ ಕೇಳಿದ್ರೆ, ಅಂದರೆ ನಾನು ಸಂತೋಷ್ ಅವ್ರ ಜೊತೆ ಮಾತಾಡಬೇಕು, ನೀನು ಒಂಚೂರು ಹೇಳು, ಆ ಥರ ಏನಾದರೂ ನನ್ನ ಹತ್ರ ಹೇಳಿದ್ರೆ ಅವಾಗ ನಾನು ಏನು ಮಾಡೋದು ಸಂತೋಷ್? ಅವಳು ಹೇಳಿದಾಗ ನೀನು ಅವಳ ಜೊತೆ ನನ್ನ ರೂಮಿಗೆ ಬಾ, ಇನ್ನು ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಸರಿ. ವರ್ಷಿಣಿ, ಇದೇನೆ ಮೂಗುತಿ ಸರ ಎಲ್ಲ ಹಾಕ್ಕೊಂಡು ಆಗಲೇ ರೆಡಿಯಾಗಿಬಿಟ್ಯಾ? ಅಮ್ಮ, ಕರೆದಿದ್ದ ವಿಷಯ ಹೇಳು. ಸಂತೋಷನ ಮನೆಗೆ ಹೋದ್ಮೇಲೆ ಬೆಳಗ್ಗೆ ಎದ್ದು ನೀನೇ ತಿಂಡಿ ಕಾಫಿ ಎಲ್ಲ ಮಾಡು. ಆಗ ಸಂತೋಷಂಗೆ ಅಬ್ಬಾ, ವರ್ಷಿಣಿ ಎಷ್ಟು ಚುರುಕಾಗಿದ್ದಾಳೆ, ನಾನು ಇವಳನ್ನ ಮದುವೆ ಮಾಡ್ಕೊಂಡ್ರೆ ಸುಖವಾಗಿರ್ತೀನಿ ಅಂತ ಅನಿಸುತ್ತೆ. ಸೋಂಬೇರಿ ಥರ ಇಲ್ಲಿ ಮಲಗಿರ್ತೀಯಲ್ಲ, ಆ ರೀತಿ ಮಲಗಬೇಡ, ಗೊತ್ತಾಯ್ತಾ? ಏನು, ನಾನು ಕೆಲಸ ಮಾಡಬೇಕಾ? ಹೋಗಮ್ಮ, ನನ್ನ ಕೈಲಾಗಲ್ಲ. ನೋಡು ವರ್ಷಿಣಿ, ಇದು ನಿನಗೆ ಸರಿಯಾದ ಸಮಯ. ಈ ಸಮಯನ ಸರಿಯಾಗಿ ಉಪಯೋಗಿಸ್ಕೊಂಡ್ಯೋ ಸಂತೋಷ ಸಿಗ್ತಾನೆ, ಇಲ್ಲ ಅಂದರೆ ಇಲ್ಲ. ಸರಿ, ಆಯಿತು. ಆಮೇಲೆ ಇನ್ನೊಂದು ವಿಷಯ, ಸ್ವಪ್ನ ಸಂತೋಷ ಇಬ್ಬರು ಆದಷ್ಟು ದೂರನೇ ಇರೋ ಥರ ನೀನು ಮಾಡಬೇಕು. ನೀನು ಯಾವಾಗಲೂ ಸ್ವಪ್ನಾಗೆ ಅಂಟ್ಕೊಂಡೇ ಇರು. ನೈಟು ಅಷ್ಟೇ, ಅಕಸ್ಮಾತ್ ನೀನು ಮಲ್ಕೊಂಡ್ಮೇಲೆ ಅವರಿಬ್ಬರು ಕದ್ದು ಮುಚ್ಚಿ ಮಾತಾಡ್ಬೋದು. ನೀನು ಅದನ್ನೆಲ್ಲ ಕಾವಲು ಕಾಯಬೇಕು. ನಾನೇನು ಆ ಮನೆ ಸೆಕ್ಯೂರಿಟಿ ಗಾರ್ಡೇನಮ್ಮ ಅವರಿಬ್ಬರನ್ನ ಕಾವಲು ಕಾಯೋಕ್ಕೆ? ಅದಕ್ಕೆ ಹೇಳೋದು ನಿನಗೇನು ಗೊತ್ತಾಗಲ್ಲ ಅಂತ. ನೀನು ಯಾವಾಗಲೂ ಸ್ವಪ್ನ ಜೊತೆನೇ ಇರು ಅಂತ ನಾನು ಯಾಕೆ ಹೇಳಿದೆ ಗೊತ್ತಾ? ಅಕಸ್ಮಾತ್ ಅವರಿಬ್ಬರು ನಿನಗೆ ಗೊತ್ತಾಗ್ದಂಗೆ ಕದ್ದು ಮುಚ್ಚಿ ಮಾತಾಡೋದು, ಭೇಟಿಯಾಗೋದೆಲ್ಲ ಮಾಡಿದ್ರೆ ಆಗೇನು ಮಾಡೋದು? ಅದಕ್ಕೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿದ್ದು. ಇವಳೆಲ್ಲ ಬಂದು ತಗ್ಲಾಕೊಂಡ್ಲೋ ಗೊತ್ತಿಲ್ಲ. ಇವಳನ್ನ ಮಾವ ಕರ್ಕೊಂಡು ಬರ್ದೇ ಇದ್ದಿದ್ರೆ ನಾನು ಸಂತೋಷ ಆರಾಮಾಗಿರ್ಬೋದಿತ್ತು. ಇವಳೊಬ್ಳು ಬಂದು ಆ ಮನೇಲಿ ವಕ್ರಿಸ್ಕೊಂಡಿದ್ದಾಳೆ. ನೋಡು, ನೀನು ಯಾವ ರೀತಿ ಆ ಮನೇಲಿ ಇರಬೇಕು ಅಂದರೆ ಸಂತೋಷನ ಸ್ವಪ್ನನ ಬೈದು ಮನೆಯಿಂದ ಆಚೆಗೆ ಹಾಕಬೇಕು. ಆ ರೀತಿ ನೀನು ನಡ್ಕೋಬೇಕಲ್ಲಿ. ಅಂದರೆ ನನ್ನ ಏನು ಮಾಡು ಅಂತೀಯಮ್ಮ? ಎಲ್ಲ ನಾನೇ ಹೇಳ್ಕೊಡ್ಬೇಕು ನಿನಗೆ. ಸರಿ ಬಿಡು, ಹೋಗಲಿ. ಅಲ್ಲಿ ಸಿಚುಯೇಷನ್ನ ನೀನು ಅವಾಗ ನನಗೆ ವಾಟ್ಸಪ್ ಮಾಡ್ತಾಯಿರು, ಅಥವಾ ಅವ್ರಿಗೆ ಗೊತ್ತಾಗ್ದಂಗೆ ಕಾಲ್ ಮಾಡಿ ನನಗೆ ಹೇಳ್ತಾ ಇರು. ನಾನು ಏನೇನು ಮಾಡಬೇಕು ಅಂತ ನಿನಗೆ ಹೇಳ್ತಿರ್ತೀನಿ, ಸರಿನಾ? ಸರಿ. ವರ್ಷಿಣಿ, ನಿನ್ನ ಜೊತೆ ವಿಶ್ವನೂ ಕಳಿಸಿದ್ರೆ ಹೆಂಗಿರುತ್ತೆ ಅಂದರೆ ಆಗ ನೀನು ಸಂತೋಷ್ ಮಾತಾಡ್ಬೋದು. ವಿಶ್ವ, ಸ್ವಪ್ನ, ಅಯ್ಯಪ್ಪ ಬೇಡ. ಈಗ ತಾನೇ ಸಂತೋಷ ಸಮಾಧಾನ ಆಗಿದ್ದಾನೆ, ಮತ್ತೆ ನಾನು ಅಲ್ಲಿಗೆ ಏನಾದರೂ ವಿಶ್ವನ ಕರ್ಕೊಂಡು ಹೋದರೆ ದೊಡ್ಡ ಜಗಳ ಮಾಡ್ತಾನೆ ಅಷ್ಟೇ. ನೀನು ಏನೇನೋ ಇಲ್ದೇ ಇರೋದೆಲ್ಲ ಮಾಡೋಕ್ಕೆ ಹೋಗ್ಬೇಡ. ಸರಿ ಬಿಡು. ಮತ್ತು ಇನ್ನೊಂದು ವಿಷಯ,
ನೀನು ಆಗಾಗ ನಮ್ಮ ಅಣ್ಣ ಹಾಗೆ ಹೀಗೆ ಅಂತ ಸ್ವಪ್ನ ಎದುರುಗಡೆ ಹೇಳ್ತಾನೆ ಇರು. ಅವಳಿಗೆ ಅನಿಸ್ಬೇಕು, ಅಯ್ಯೋ ವಿಶ್ವ ಇಷ್ಟೊಂದು ಒಳ್ಳೆಯವರ, ನಾನೇ ಅವ್ರನ್ನ ತಪ್ಪು ತಿಳ್ಕೊಂಡ ಅಂತ. ಕೊನೆಗೆ ಅವಳೇ ನಿನ್ನ ಹತ್ರ ಬಂದು ನಿಮ್ಮ ಅಣ್ಣ ಹೆಂಗೆ ಅಂದರೆ ಅಂತ ಬರೀ ವಿಶ್ವನ ಬಗ್ಗೆನೇ ಕೇಳ್ತಿರ್ಬೇಕು. ಆ ರೀತಿ ಮಾಡು. ನಾನು ಯಾಕಮ್ಮ ಸ್ವಪ್ನಂಗೆ ವಿಶ್ವನ ಬಗ್ಗೆ ಹೇಳಿ? ಇದೇ ನಿನಗೆ ಗೊತ್ತಾಗಲ್ಲ ಅನ್ನೋದು. ನೀನು ಆಗಾಗ ವಿಶ್ವನ ಬಗ್ಗೆ ಹೇಳ್ತಾ ಇದ್ರೆ ಅವಳಿಗೂ ವಿಶ್ವನ ನೋಡಬೇಕು, ಅವನ ಜೊತೆ ಇರಬೇಕು ಅಂತ ಆಸೆ ಆಗುತ್ತೆ. ಆಗ ಅವಳೇ ವಿಶ್ವನಿಗೆ ಬಂದು ಐ ಲವ್ ಯು ಹೇಳ್ತಾಳೆ. ಅವಳೇ ವಿಶ್ವನ ಇಷ್ಟಪಟ್ಲು ಅಂತ ಇಟ್ಕೋ, ಸಂತೋಷ ಏನು ಮಾಡೋಕ್ಕಾಗಲ್ಲ. ಬೇರೆ ದಾರಿನೇ ಇಲ್ಲದೆ ವಿಶ್ವನಿಗೂ ಸ್ವಪ್ನಗೂ ಮದುವೆ ಮಾಡ್ತಾನೆ. ಆಗ ನಿನ್ನ ಲೈನ್ ಕ್ಲಿಯರ್ ಆಗುತ್ತೆ. ಏನು ತಲೆನಮ್ಮ ನಿಂದು, ಒಳ್ಳೆ ಐಡಿಯಾ. ನೋಡು, ನೀನು ಆಗಾಗ ನನಗೆ ವಾಟ್ಸಪ್ ಮಾಡ್ತಿರ್ಬೇಕು. ಅವ್ರು ಯಾರೂ ಇಲ್ಲದೆ ಇರೋ ಸಮಯ ನೋಡಿಕೊಂಡು ಫೋನ್ ಮಾಡಿ ಅಲ್ಲಿ ಏನು ನಡೀತಿದೆ ಅಂತ ಹೇಳು. ಅಕಸ್ಮಾತ್ ಯಾವುದಾದ್ರೂ ಅಡುಗೆ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಫೋನ್ ಮಾಡಿ ಕೇಳು, ಗೊತ್ತಾಯ್ತಾ? ಸರಿ ಆಯಿತು. ಸರಿ, ಅದೇನೇನು ರೆಡಿ ಮಾಡ್ಕೋಬೇಕು ಎಲ್ಲ ಕರೆಕ್ಟಾಗಿ ತಗೋ, ಹೋಗು. ಅಯ್ಯಪ್ಪ, ಈಗಿನ ಕಾಲದ ಹುಡುಗಿರು ಹೇಗೆಲ್ಲ ಇರ್ತಾರೆ. ಆದರೆ ಇವಳಿಗೆ ಪ್ರತಿಯೊಂದನ್ನು ನಾನೇ ಹೇಳ್ಕೊಡ್ಬೇಕು. ವರ್ಷಿಣಿ ಸಂತೋಷ್ ಮನೆಗೆ ಹೋದಾಗ ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.